ನಮಸ್ಕಾರ ಸ್ನೇಹಿತರೆ, ಎಂ ಕೆ ಆನ್ಲೈನ್ ಸೇವರಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಒಟ್ಟು 64 ಹುದ್ದೆಗಳ ಅರ್ಜಿಯನ್ನು ಕರೆದಿದ್ದಾರೆ ಅನ್ನುವಂಥ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಒಂದು ನೋಟಿಫಿಕೇಶನ್ ನಾವು ಇಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಯಾರ್ಯಾರು ಮೊದಲೇ ಬಾರಿಗೆ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಅಪ್ಕಮಿಂಗ್ಸ್ ವಿಡಿಯೋಗಳಿಗೆ ನೋಟಿಫೈ ಆಗಿದೆ ಅಂತ ಹೇಳಿ ಸ್ನೇಹಿತರೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ SD ಅಪ್ಡೇಟ್ ಟೀಮ್ಸ್ ಅಂತ, ಅಲ್ಲಿ ಕೂಡ ನಾವು ಫಾಲೋ ಮಾಡ್ಕೋಬೋದು. ಹಾಗೆ ನೀವು ಯಾರು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು, SD ಅಪ್ಡೇಟ್ ಟೀಮ್ಸ್ ಅಂತ. ಸೊ ನಿಮಗೆ ಸರ್ಚ್ ಮಾಡ್ತಿರೋ ಸಿಗುತ್ತೆ, ಅಥವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದರ ಮುಖಾಂತರ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇದಕ್ಕಿಂತ ಮುಂಚೆ ಏನು ಸ್ನೇಹಿತರೆ, 5,000 ಚಿಲ್ಲರೆ ಏನು ಹುದ್ದೆಗಳನ್ನು ಅರ್ಜಿಯನ್ನು ಕರೆದಿದ್ರು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ಪಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ನೋಡ್ತಾ ಹೋಗೋಣ ನಾವು. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳನ್ನು ಅರ್ಜಿಯನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಕರೆಯಲಾಗುತ್ತೆ ಅನ್ನುವಂಥದ್ದನ್ನ ಆಲ್ರೆಡಿ KEನಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಅಂತ ಏನು ಕರಿತೀವಿ, ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಮಿಕ್ಕಿಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ. ಸೊ 2 ಕ್ಯಾಟಗರಿಗೆ ಸಂಬಂಧಪಟ್ಟಂದಲ್ಲಿ ಹುದ್ದೆಗಳ ಅರ್ಜಿಯನ್ನು ಕರೆಯಲಾಗುತ್ತೆ ಸ್ನೇಹಿತರೆ. ಮುಖ್ಯ ಸ್ಥಳೀಯ ವೃಂದ ಹುದ್ದೆಗಳಿಗಾಗಿರ್ಬೋದು, ಹಾಗೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಿದ್ದ ನೇಮಕಾತಿ ಆಗಿರ್ಬೋದು, ಇಲ್ಲಿ ಶೀಘ್ರದಲ್ಲೇ ಪ್ರಕಟಿಸಲಾಗಿದೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಒಟ್ಟು ಇಲ್ಲಿ ನೋಡ್ಕೋಬೋದು ನಾವು ಯಾವ್ಯಾವ ಹುದ್ದೆಗಳು ಮತ್ತು ಏನೇನು ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 2,500 ಹುದ್ದೆಗಳು ಸ್ನೇಹಿತರೆ, ಕಾರ್ಯನಿರ್ವಾಹಕರು ಮತ್ತು ಸಹಾಯಕ ಲೆಕ್ಕಲಿಕ್ಕಿಗ ಮತ್ತು ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟದ್ದು. ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ಹುದ್ದೆಗಳು ನೋಡ್ಕೋಬೋದು. ಸಹಾಯಕ ಗಣಿತೋಪಲಾಯಕರಾಗಿರ್ಬೋದು, ಜೂನಿಯರ್ ಪ್ರೋಗ್ರಾಮರ್ ಮತ್ತು ಸಹಾಯಕ ಇಂಜಿನಿಯರ್, ಸಹಾಯಕ ಕಿರಿಯ ಸಹಾಯಕ. ಓಕೆ, ಸೊ ಈ ರೀತಿಯಾದಂಥ ಹುದ್ದೆಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಸೊ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಆಗಿರ್ಬೋದು, ಒಟ್ಟು ಹುದ್ದೆಗಳು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಟ್ಟು ಹುದ್ದೆಗಳು ನೋಡ್ಕೊಳ್ಳಿ. ಓಕೆ, ಕಾರ್ಯನಿರ್ವಾಹಕರು 1,737 ಪೋಸ್ಟ್ಗಳ ಅರ್ಜಿಯನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಕರೆಯುತ್ತೆ. ಓಕೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ. ಓಕೆ, ಸೊ ಎಲ್ಲದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಇವತ್ತು ನಾವು ಇಲ್ಲಿ ನೋಡಬೇಕಾಗಿರೋದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯಲ್ಲಿ ಒಟ್ಟು ನಿಮಗೆ 64 ಹುದ್ದೆಗಳು ಅರ್ಜಿಯನ್ನು ಕರೆಯಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಈಗ ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ನಿಮಗೆ ನೆಕ್ಸ್ಟು 10 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಇಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ದಿನಾಂಕ 5/7/24 ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮಿಕ್ಕುಳಿದ ವೃಂದಕ್ಕೆ ಸಂಬಂಧಪಟ್ಟದ್ದು ಹುದ್ದೆಗಳು ನೋಡ್ಕೊಳ್ಳಿ. ಸೊ ಒಟ್ಟು 50 ಹುದ್ದೆಗಳು ಮೂಲ ವೃಂದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, 54 ವೃಂದಗಳು. ಸೊ ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು 10 ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಸಂಬಂಧಪಟ್ಟದ್ದು ವೇತನ ಶ್ರೇಣಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ. 43,000ರಿಂದ 83,000. ಹಾಗೆ ನಿಮಗೆ ಪೆನ್ಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ Cಗೆ ಸಂಬಂಧಪಟ್ಟ. ಸೊ ಇಲ್ಲಿ BE BTech ಆಗಿರುವಂಥದ್ದು. ಸೊ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ, BE BTech ಆಗಿರಬೇಕು. ಸೊ ಹಾಗೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕಗೆ ಡಿಗ್ರಿಯಲ್ಲಿ BCom ಆಗಿರಬೇಕು, BCom. ಓಕೆ, ಸೊ 27,000ರಿಂದ 52,000ವರೆಗೆ ನಿಮಗೆ ವೇತನ ಸಿಗುತ್ತೆ. ಸೊ ಒಟ್ಟು ಟೋಟಲ್ ಆಗಿ ಹುದ್ದೆಗಳು 64, ಇದರಲ್ಲೇ ಡಿವೈಡ್ ಆಗಿರುವಂಥದ್ದು. ಸೊ ಇಲ್ಲಿ ಏನಪ್ಪ ಅಂದರೆ ಹುದ್ದೆಗಳ ವರ್ಗೀಕರಣನೂ ಕೂಡ ಮಾಡಿದ್ದಾರೆ, ಅದನ್ನ ಕೂಡ ನಿಮಗೆ ಇಲ್ಲಿ ಟೆಲಿಗ್ರಾಮ್ ಚಾನಲನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಕ್ವಾಲಿಫಿಕೇಷನ್ ಬೇಕು, ಏನೇನು ಎಷ್ಟು ಏಜ್ನ ಲಿಮಿಟನ್ನು ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ಇಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಶೈಕ್ಷಣಿಕ ವಿದ್ಯಾರ್ಥಿ ಅಂತ ಕೇಳಿದ್ವಿ. ಶೈಕ್ಷಣಿಕ ವಿದ್ಯಾರ್ಥಿದಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ವಿಶ್ವವಿದ್ಯಾಲಯದಲ್ಲಿ BE BTech ಆಗಿರಬೇಕು ಕಂಪಲ್ಸರಿಯಾಗಿ ಸಿವಿಲ್. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷಣ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳ ನೇಮಕಾತಿ ಪರಿಗಣಿಸಲಾಗುವುದಿಲ್ಲ, ಅಂಚೆ ಮತ್ತು ದೂರ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಸೊ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಭ್ಯರ್ಥಿಯು ಭಾರತದಲ್ಲಿ ಕಾನೂನುರೀತ್ಯ ಸ್ಥಾಪಿಸಲ್ಪಟ್ಟ BCom ಪದವಿ, ಆಗಲೇ ನಾನು ಹೇಳಿದೆ ಸ್ನೇಹಿತರೆ, BCom ಪದವಿ ಆಗಿರಬೇಕು. ಸೊ ಪಿಂಚಣಿ ಸೌಲಭ್ಯ ಕೂಡ ಇಲ್ಲಿ ನಿಮಗೆ ಮಾಡಿಕೊಡ್ತಿದ್ದಾರೆ ಈ ಹುದ್ದೆಗಳಲ್ಲಿ. ಓಕೆ, ಸೊ ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟದ್ದು ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ನೆಕ್ಸ್ಟ್ ನೋಡಿ ವಯೋಮಿತಿ ಸ್ನೇಹಿತರೆ. ವಯೋಮಿತಿಗೆ ಸಂಬಂಧಪಟ್ಟ 18 ವರ್ಷ, ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಸೊ 18 ವರ್ಷದಿಂದ 35 ವರ್ಷದವರೆಗೂ ನೀವು ಎಕ್ಸಾಮ್ಸ್ನ ಬರೀಬೋದು. ಸೊ ಇಲ್ಲಿ ಏನು ನೋಡ್ಕೋಬೇಕು ನಾವು, 38 2A 2B 3A 3B ಕ್ಯಾಟಗರಿಯವರು 38 ಏಜ್ ಇರುವವರವರೆಗೆ ಇಲ್ಲಿ ಪರೀಕ್ಷೆನ ಹಾಕಬಹುದು. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ
ಪ್ರವರ್ಗದವರು 40 ವರ್ಷದವರೆಗೂ ಈ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ಇಲ್ಲಿ ಮಿನಿಮಮ್ ನಿಮಗೆ 17 ಇದ್ದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಮಿನಿಮಮ್ ಆಗಿ ಕನಿಷ್ಠ ನಿಮಗೆ 18 ವರ್ಷ ತುಂಬಿರಲೇಬೇಕು. ಸೊ ಇಲ್ಲಿ ಹೈಯರ್ ಎಜುಕೇಷನ್ ಕೇಳಿದ್ರಿಂದ ಮ್ಯಾಕ್ಸಿಮಮ್ ನಿಮಗೆ 21 ಇರುತ್ತೆ ಅನ್ಕೊತೀನಿ. ಸೊ ಡಿಗ್ರಿ ಆಗಿರಬೇಕು, ಸೊ BE BTech ಆಗಿರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟು ಹುದ್ದೆಗಳ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ KEA ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. KEA.KR. ನಿಮಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅರ್ಜಿಯ ಪ್ರಾರಂಭ ದಿನಾಂಕ 10/2/2024 ಸೊ ಇಲ್ಲಿ ವರ್ಗೀಕರಣ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಯಾವ್ಯಾವ ಹುದ್ದೆಗಳಿಗೆ ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂಥದ್ದನ್ನು PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆದಮೇಲೆ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಆಗುತ್ತೆ. ಸೊ ಅದ ನಂತರ PDF ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಹುದ್ದೆಗಳ ವರ್ಗೀಕರಣ ಅವುಗಳನ್ನ ನೋಡ್ಕೊಂಡು ನೀವು ಯಾವ ಪೋಸ್ಟ್ಗಳಲ್ಲಿ ಯಾವ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು, ಸೊ ಎಲ್ಲರೂ ಕೂಡ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಸೊ ಅದನ್ನ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅರ್ಜಿಯ ಆನ್ಲೈನ್ ಮುಖಾಂತರ ಕೊನೆಯ ದಿನಾಂಕ 10 ಮಾರ್ಚ್ 2024. ಸೊ 1 ತಿಂಗಳ ಕಾಲಾವಕಾಶ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಅರ್ಜಿ ಶುಲ್ಕ ಕೂಡ ನಿಮಗೆ ಕೊನೆಯ ದಿನಾಂಕ ಆಗುತ್ತೆ 14/3/2024. ಓಕೆ, ಸೊ ಅರ್ಜಿ ಸಲ್ಲಿಸುವಂಥ ಈ ಡೀಟೇಲ್ಸ್ ಆಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಇಲ್ಲಿ ಕಟ್ಟಬೇಕಾಗತ್ತೆ. ಸೊ ಅರ್ಜಿ ಶುಲ್ಕ ಏನೇನಿದೆ ಅನ್ನುವಂಥದ್ದು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಆನ್ಲೈನ್ ಅರ್ಜಿ ಮೂಲಕ ಶುಲ್ಕ ಪಾವತಿಸಬೇಕಾಗತ್ತೆ. ಸೊ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಸೊ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 2A 2B 3A 3B ಅಭ್ಯರ್ಥಿಗಳು 750 ನಿಮಗೆ ಅರ್ಜಿ ಶುಲ್ಕವನ್ನು ಪಾವತಿಸಲಾಗುತ್ತೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ, ಮಾಜಿ ಸೈನಿಕರು ಮತ್ತು ಅಂಗವಿಕಲ ವಿಕಲಚೇತನರಿರುವಂಥ ಅಭ್ಯರ್ಥಿಗಳು 500 ರೂಪಾಯಿನ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಓಕೆ, ಸೊ ಪಾವತಿಸಿರುವಂಥ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಸೊ ಯಾವುದೇ ರೀತಿಯಂಥ ರಿಟರ್ನ್ ಮಾಡಲಾಗಲ್ಲ. ಸೊ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಡೀಟೇಲ್ ಆಗಿ ನಿಮ್ಮ ಡೇಟಾವನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಯಾವ್ಯಾವ ರೀತಿ ನೇಮು, ನಿಮ್ಮ ಅಡ್ರೆಸ್ಸು ಎಲ್ಲ ಕಂಪ್ಲೀಟಾಗಿ ಇದೆ ಅಂದ ಮಾತ್ರಕ್ಕೆ ನೀವು ಅರ್ಜಿಯನ್ನು ಕಂಪ್ಲೀಟ್ ಮೂವ್ ಮಾಡಿ ಸ್ನೇಹಿತರೆ. ಸೊ ಫೈನಲ್ ಸಬ್ಮಿಷನ್ ಕೊಡಿ ಸ್ನೇಹಿತರೆ. ಓಕೆ, ಸೊ ಅಕಸ್ಮಾತಾಗಿ ಏನೋ ಒಂದು ಮಿಸ್ಟೇಕ್ಸ್ ಆದರೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಆಲ್ರೆಡಿ ನೀವು ಅಪ್ಲಿಕೇಶನ್ ಅಮೌಂಟನ್ನು ಕಟ್ಟಿದರೆ ಸೊ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಿಂದ ರೀಫಂಡ್ ಆಗೋಲ್ಲ ಸ್ನೇಹಿತರೆ. ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಸೊ ಇವುಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ. ಸೊ OMRಗೆ ಸಂಬಂಧಪಟ್ಟದ್ದು. ಸೊ ಎಲ್ಲರೂ ಕನ್ಫ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಟೈಮ್ KE 4 ಡಿಪಾರ್ಟ್ಮೆಂಟ್ಗಳು ಏನು ಕರೆದಿದ್ರು. ಸೊ ಅವಾಗ ನಾನು ಒಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ, KEಗೆ OMRಗೆ ಸಂಬಂಧಪಟ್ಟದ್ದು. ಸೊ ಆ ವಿಡಿಯೋನ ನಿಮಗೆ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನೋಡ್ಕೊಳ್ಳಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ, ಅಲ್ಲಿ ಕೂಡ ನೋಡ್ಕೊಳ್ಳಿ. ಮತ್ತು ವಿಡಿಯೋನ ಎಂಡಿಗೆ ನಾನು ಆ ವಿಡಿಯೋನ ಹಾಕಿರ್ತೀನಿ ಸ್ನೇಹಿತರೆ. OMRನ ಯಾವ ರೀತಿ ಫಿಲ್ ಮಾಡ್ಕೋಬೇಕು ಮತ್ತು ಡ್ರೆಸ್ ಕೋಡ್ನ ಯಾವ ರೀತಿ ಕೊಟ್ಟಿರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಕೊಡ್ತಾರೆ. ಸೊ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ಡ್ರೆಸ್ ಕೋಡ್ ಒಂದೇ ರೀತಿಯಾಗಿರುತ್ತೆ. ಸೊ ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ, ಅಥವಾ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೆಂಗಳೂರು, ಸೊ ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ಎಕ್ಸಾಮ್ಸ್ ನಡೆಯಲಾಗುತ್ತೆ. ಸೊ ನಿಮಗೆ ನಿಯರೆಸ್ಟ್ ಇರುವಂಥ ಊರುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಊರುಗಳು ಯಾವ್ಯಾವ ನಿಯರೆಸ್ಟ್ ಆಗುತ್ತೆ, ಧಾರವಾಡ ಆಗಿರ್ಬೋದು, ಮೈಸೂರು, ಬೆಂಗಳೂರು ಆಗಿರ್ಬೋದು, ಹಾಗೆ ತುಮಕೂರು ಆಗಿರ್ಬೋದು. ಸೊ ಯಾವುದಕ್ಕೆ ನಿಮಗೆ ನಿಯರೆಸ್ಟ್ ಆಗಿರುತ್ತೆ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟು ಏನಪ್ಪ ಇಲ್ಲಿ ಪ್ರಮುಖವಾಗಿ ನೀವು ಗುರುತಿನ ಚೀಟಿ ಮತ್ತು ಪ್ಯಾನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲವನ್ನು ನೀವು ಇಲ್ಲಿ ಯಾವುದಾದ್ರು ಒಂದು ಪರೀಕ್ಷಾ ಕೇಂದ್ರಕ್ಕೆ ತೊಗೊಂಡೋಗ್ಬೇಕಾಗತ್ತೆ. ಸೊ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ತದನಂತರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಪಟ್ಟದ್ದು ಏನು, ಕಡ್ಡಾಯ ಕನ್ನಡ ಪರೀಕ್ಷೆನ ಇಲ್ಲಿ ಕಂಪಲ್ಸರಿಯಾಗಿ ಬರೀಬೇಕಾಗತ್ತೆ. ಯಾರ್ಯಾರು ಬರೀಬೇಕು ಅನ್ನುವಂಥ ನೋಡಿ. ಸೊ ಇಲ್ಲಿ ವಿವರಣಾತ್ಮಕ ಪರೀಕ್ಷೆ ಆಲ್ರೆಡಿ KPSCಗೆ ಸಂಬಂಧಪಟ್ಟದ್ದು ಎಕ್ಸಾಮ್ಸನ್ನು ಬರೆದಿರ್ತೀರ. ಸೊ ಅದೇ ರೀತಿ ಇಲ್ಲಿ KE ಎಕ್ಸಾಮ್ವರೆಗೆ ಇದೇ ರೀತಿ ಎಕ್ಸಾಮ್ಸ್ ನಡೆಸ್ತಾರೆ. ಸೊ ಗರಿಷ್ಠ ಅಂಕ 150 ಅಂಕಗಳ ಎಕ್ಸಾಮ್ಸಲ್ಲಿ ನಡೆಯುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಸೊ ಇದು ಇಂಗ್ಲೀಷ್ ಮೀಡಿಯಂ ಇರುವಂಥ ಅಭ್ಯರ್ಥಿಗಳು ಕಂಪಲ್ಸರಿಗೆ ಬರೆಯಬೇಕಾಗತ್ತೆ. ಸೊ ಕನ್ನಡ ಕಡ್ಡಾಯ ಪರೀಕ್ಷೆನ. ಸೊ ಇಲ್ಲಿ ಮೇಲೆ ತಿಳಿಸಿರುವಂಥ ಹುದ್ದೆಗಳಿಗೆ ನೀವು SSLC ಇಲ್ಲಿ ನೋಡಿ, ಇದು ಪ್ರಮುಖವಾಗಿ SSLC ಮತ್ತು
PUC ಅಥವಾ ಮೇಲ್ಕಂಡ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ಮುಖ್ಯ ಭಾಷೆಯಾಗಿ ಅಥವಾ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಗೆ ಓದಿದರೆ ಅಂಥವರು ಇಲ್ಲಿ ಎಕ್ಸಾಮನ್ನ ಬರೆಯಬೇಕಂತಿಲ್ಲ ಸ್ನೇಹಿತರೆ. ನಿಮಗೆ ವಿನಾಯಿತಿ ಕೊಡಲಾಗುತ್ತೆ. ಸೊ ಯಾರು ನೀವು SSLCಯಲ್ಲಿ ಮತ್ತು PUCನಲ್ಲಿ ಕನ್ನಡ ಭಾಷೆಯನ್ನು ಓದಿರ್ತೀರೋ ಅಂಥವ್ರಿಗೆ ಇಲ್ಲಿ ವಿನಾಯಿತಿಯನ್ನು ಕೊಡಲಾಗುತ್ತೆ. ನೀವು ಎಕ್ಸಾಮನ್ನ ಬರೆಯೋ ಹಾಗಿಲ್ಲ. ಸೊ ಯಾರ್ಯಾರು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇರ್ತೀರ ಇವುಗಳು ನೀವು ಕಂಪಲ್ಸರಿಯಾಗಿ ಕಡ್ಡಾಯ ಪರೀಕ್ಷೆನ ಬರೀಬೇಕಾಗತ್ತೆ. ಸೊ ಪ್ರಮುಖವಾಗಿ ಕನ್ನಡ ಭಾಷಾ ಪರೀಕ್ಷೆ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಸೊ ಇದು ನಿಮ್ಮ ಎಲಿಜಿಬಿಲಿಟಿಗೆ ಅಷ್ಟೇ ಮೇಡಮ್. ನಿಮ್ಮ ಎಲಿಜಿಬಿಲಿಟಿಗೆ ಅಷ್ಟೇ ಚೆಕ್ ಮಾಡ್ತಾರೆ. ಸೊ ಇದು ಯಾವುದೇ ರೀತಿಯಾದಂಥ ಎಕ್ಸಾಮ್ನ ಮಾರ್ಕ್ಸ್ಗಳು ನಿಮಗೆ ಏನು ಫೈನಲಾಗಿ ಎಕ್ಸಾಮ್ಸ್ನ ಬರೀತೀರಾ ನೆಕ್ಸ್ಟು, ಸೊ ಅದಕ್ಕೆ ನೀವು ಕನ್ಸಿಡರ್ ಮಾಡಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟು ನೋಡೋಣ. ಸೊ ಇಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಸಂಬಂಧ, ಸೊ ಇದು ಮೇನ್ ಆಗಿರುವಂಥ ಸಬ್ಜೆಕ್ಟ್ ಸಿಲೆಬಸ್ಗಳು. ಸೊ ಎಷ್ಟು ಗಂಟೆ ಎಕ್ಸಾಮ್ಸ್ ಇರುತ್ತೆ ಅನ್ನೋವಂಥ ನೋಡ್ಕೊಳ್ಳಿ. ಸೊ ಇಲ್ಲಿ ಸಿವಿಲ್ಗೆ ಸಂಬಂಧಪಟ್ಟಂಥ ಸಹಾಯಕ ಸಿವಿಲ್ ಇಂಜಿನಿಯರ್ ಏನಿದ್ದೀರಾ, ಸೊ ಇವುಗಳಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಗಳು ನೋಡ್ಕೊಳ್ಳಿ. ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ದೈನಿಕ ಗ್ರಹಿಕ ವಿಷಯಗಳು. ಸೊ ಇವುಗಳು ನಿಮಗೆ 100 ಮಾರ್ಕ್ಸಿಗೆ ಇರುತ್ತೆ, 2 ಗಂಟೆಗಳ ಕಾಲಾವಕಾಶ. ಅದ ನಂತರ ನಿರ್ದಿಷ್ಟ ಪರೀಕ್ಷೆ ಸ್ಪೆಸಿಫಿಕ್ ಪೇಪರ್ ಏನಾಗಿರುತ್ತೆ ಸ್ನೇಹಿತರೆ, ನೀವು ಬಿ ಇನಲ್ಲಿ ಏನು ಓದಿರುತ್ತೆ ಸಿವಿಲ್ ವಿದ್ಯಾರ್ಥಿಗಳು, ಸೊ ಅದೇ ರೀತಿಯಂಥ ಪದವಿ ಪರೀಕ್ಷೆ ನಿಗದಿಪಡಿಸಿದ ಪಠ್ಯಕ್ರಮ ಆಗಿರುತ್ತೆ. ಸೊ ನಿಮಗೆ ಬಿ ಇನಲ್ಲಿ ಓದಿರುವಂಥ ಸಿಲೆಬಸ್ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಆಗಿ ಬರೀಬೇಕಾಗುತ್ತೆ. 100 ಅಂಕಗಳಿಗೆ 2 ಗಂಟೆಗಳ ಕಾಲಾವಕಾಶ. ಸೊ ತದನಂತರ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಏನು BCom ಮೇಲೆ ಕರೆದಿರುವಂಥ ಹುದ್ದೆಗಳಿಗೆ ಏನಿದೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ಮತ್ತು ಇಲ್ಲಿ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ. ಸೊ ಪೇಪರ್ಗಳಿಗೆ ಸಂಬಂಧಪಟ್ಟದ್ದು ಇಷ್ಟು ನಿಮಗೆ GK ಅಂತ ಇಲ್ಲಿ ಕನ್ಸಿಡರ್ ಮಾಡುತ್ತಾ ಸ್ನೇಹಿತರೆ. ಸೊ ಏನು ಪಂಚಾಯತ್ ರಾಜ್ ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀವಿ, ನಮ್ಮ ಚಾನಲ್ ನಿಮಗೆ ಸಿಗುತ್ತೆ, ಅಲ್ಲಿ ಕೂಡ ನೋಡ್ಕೊಳ್ಳಿ. ಕರ್ನಾಟಕದ ಪರಿಸರ ಮತ್ತು ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ಸಂಬಂಧಪಟ್ಟಂಥ ಬೌದ್ಧಿಕ ಸಾಮರ್ಥ್ಯ ವಿಷಯಗಳು. ಸೊ ಇದು ಕೂಡ ನಿಮಗೆ 100 ಅಂಕಗಳು 2 ಗಂಟೆಗಳ ಕಾಲಾವಕಾಶನ ಮಾಡಿಕೊಡ್ತಾರೆ. ಹಾಗೆ ಕಮ್ಯುನಿಕೇಷನ್ ಪೇಪರ್ 2 ಸ್ನೇಹಿತರೆ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು 100 ಅಂಕಗಳ ಎಕ್ಸಾಮ್ಸ್ ಇರುತ್ತೆ. ಇದು ಕೂಡ 2 ಗಂಟೆಗಳ ಕಾಲಾವಕಾಶದಲ್ಲಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಪರೀಕ್ಷಾ ವೇಳಾಪಟ್ಟಿಯನ್ನು ನೆಕ್ಸ್ಟು ಅಪ್ಡೇಟ್ನ ಮಾಡ್ತಾರೆ, ಆದರೂ ಕೂಡ ನಾನು ನೆಕ್ಸ್ಟು ನಿಮಗೆ ಹೇಳ್ತೀನಿ ಯಾವ ಟೈಮಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದು ಫಸ್ಟು ನೀವು ಅರ್ಜಿಯನ್ನು ಸಲ್ಲಿಸಿ. ತದನಂತರದಲ್ಲಿ OMR ಟೈಪ್. ಸೊ OMR ನೀವು ಆಲ್ರೆಡಿ ಹೇಳಿದಾಗೆ OMRಗೆ ಸಂಬಂಧಪಟ್ಟ ವೀಡಿಯೋನ ಮಾಡಿದ್ದೀನಿ, ಯಾವ ರೀತಿ ಫಿಲ್ ಮಾಡ್ಕೋಬೇಕು, ಏನೇನು ಇರುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಕೂಡ ನೋಡ್ಕೊಳ್ಳಿ. ವೀಡಿಯೋದ ಎಂಡದಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಹಾಗೆ ಒಟ್ಟು ಅಂಕಗಳಿಗೆ ಕನಿಷ್ಠ 35% ಅಂಕಗಳನ್ನು ಗಳಿಸಬೇಕಾಗುತ್ತೆ. ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಜಾಸ್ತಿ ಇರುತ್ತೆ ಸ್ನೇಹಿತರೆ, 200 ಅಂಕಗಳಿಗೆ ಸಂಬಂಧಪಟ್ಟದ್ದು. ಸೊ ಹೈಯೆಸ್ಟ್ ಸ್ಕೋರ್ನ ಮಾಡಬೇಕಾಗುತ್ತೆ. ಮಿನಿಮಮ್ ಆಗಿ ನೀವು 35 ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿರುತ್ತೆ. ತದನಂತರದಲ್ಲಿ ನೆಗೆಟಿವ್ ಇರುತ್ತೆ ಅನ್ನುವಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರ. ಹೌದು ಸ್ನೇಹಿತರೆ, ನೆಗೆಟಿವ್ ಇರುತ್ತೆ, ಋಣಾತ್ಮಕ ಮೌಲ್ಯಮಾಪನ. ಸೊ ಇಲ್ಲಿ 4 ಪ್ರಶ್ನೆಗಳ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1. ಸೊ 4 ತಪ್ಪು ಉತ್ತರಕ್ಕೆ 1 ಮಾರ್ಕ್ಸನ್ನು ನಿಮಗೆ ಕಡಿತನ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೂ ಮಾಹಿತಿ ಬೇಕಾದರೆ ನೀವು KE ವೆಬ್ಸೈಟಲ್ಲಿ ಕೂಡ ನೋಡ್ಕೋಬೋದು. ಓಕೆನಾ? ಇಷ್ಟು ಮಾಹಿತಿ ಸ್ನೇಹಿತರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ ನೆಕ್ಸ್ಟು ನಿಮಗೆ ಏನೇನು ಕಾಲ್ ಆಗುತ್ತೆ, BMTCಲಿ ಆಗಿರ್ಬೋದು. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಏನು ನೋಟಿಫಿಕೇಷನ್ ಇರುತ್ತೆ, ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಮತ್ತೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಫಸ್ಟು ಅಪ್ಲಿಕೇಶನ್ ಹಾಗೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೂಗಲ್ ಕ್ರೋಮ್ಗಿಂತ ಮುಂಚೆ ನೀವು ಮೈಕ್ರೋಸಾಫ್ಟ್ ಎಡ್ಜ್, ನಾನು ರೆಫರ್ ಮಾಡೋದು ಮೈಕ್ರೋಸಾಫ್ಟ್ ಎಡ್ಜ್. ಸೊ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಬೇಗ ನಿಮ್ಮ ಅರ್ಜಿಯನ್ನು ಮೂವ್ ಆಗುತ್ತೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಗೂಗಲ್ ಕ್ರೋಮಲ್ಲಿ ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರ ತುಂಬ ನೆಟ್ವರ್ಕ್ ಸ್ಲೋ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಅರ್ಜಿಯನ್ನು ನಿಮ್ಮ ಮೈಕ್ರೋಸಾಫ್ಟ್ ಎಡ್ಜ್ಗಳಲ್ಲಿ ಹಾಕಿ, ಲ್ಯಾಪ್ಟಾಪಲ್ಲಿ ಅವೈಲೇಬಲ್ ಇರುತ್ತೆ ಅಥವಾ ಮೊಬೈಲಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಮ್ಮ ಟೆಲಿಗ್ರಾಮ್ ಯಾರೋ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸೊ ಮುಂದಿನ ಎಲ್ಲ ಅಪ್ಡೇಟ್ಸ್ ವೀಡಿಯೋ ಆಗಿ ನೋಟಿಫೈ ಆಗಿ ಅಂತ ತಿಳಿಸಿ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.